ಕಡೆಯಿಂದ ಅವ್ರಿಗೆ ಗ್ಯಾರಂಟಿ ತೊಗೋಬೇಕಾಗಿತ್ತು, ಸಿಕ್ಕದವ್ರು ಮೋಸ್ಟ್ಲಿ ಸಿಕ್ಕದ. ಅದಕ್ಕಾಗಿ ಅವರು ಈಗ ಮೌನ ಆಗಿದೆ. ಅದರಲ್ಲೂ ಹೆಚ್ಚಿಂದ್ರೆ ಏನಕ್ಕೆ ಹೇಳಿದ್ಕೊಳ್ಳಿ, ಹೆಚ್ಚಿಂದ್ರೆ ಮಾತು ತಪ್ಪದು ಮಾತಾಡಿದ್ದ. ಆಯ್ತು ಐದು ಸದಾರಪ್ಪ ಸುಮ್ಮ ಆಗಿಬಿಟ್ರೆ ಮುಗಿದೋಗ್ಬಿಡ್ತಿತ್ತು, ಏನೋ ಮಾತಾಡಿಬಿಟ್ರು ಮಾತು ಕಾದು ಹೇಳಿತು. ಆದರೆ ಇವತ್ತು KC ವೇಣುಗೋಪಾಲ್ ಅವರು ಸ್ವತಃ ಇಂಡಿಯಾ ಟುಡೇ ಕಾನ್ಕ್ಲೇವ್ದಲ್ಲಿ ಎಲ್ಲ ಕೇರಳದಲ್ಲಿ ಸ್ವತಃ ಹೇಳ್ಕೊಂಡ್ರು ಅದು ಪ್ರಸ್ತುತ ಮುಗಿದೋಯ್ತದು ಅಂತೇಳಿ. ಚರ್ಚೆ ಬೇಕಾಗಿಲ್ಲ, ಅದು ಮುಖ್ಯಮಂತ್ರಿ ಅದೇ ಮಾತಾಡ್ತೀರಿ. ಈಗ ಅವರು ಇನ್ನು ಮುಂದಿನ 2 ವರ್ಷ ಅವರ ಮತ್ತು ಯೋಗ್ಯ ಇರ್ತಾರಲ್ರಿ, ಅವ್ರಿಗೆ ಮಾಡಬೇಕು ಆಶೆನೂ ಐತಿ. ಅದು ಮಾತು ಬೇರೆ, ದುರಾಶನೋ ಆಶನೋ ಅವ್ರು ಬಿಟ್ಟಿದ್ದ, ನೀವು ಡಿಫೈನ್ ಏನು ಮಾಡ್ಕೊಳ್ರಿ. ಮತ್ತು ಇವ್ರಿಗೆ ವಯಸ್ಸೈತಿ, ನಮ್ಮ ಇವ್ರಿಗೆ DKC ಅವ್ರಿಗೆ ಮತ್ತು ಬುದ್ಧಿವಂತರಿದ್ದಾರೆ. 2022 ಹೈಕಮಾಂಡ್ ಅವರಿಗೆ CM ಮಾಡೋ ಸಾಧ್ಯತೆಗಳು ಹೆಚ್ಚಿದಾವ. ಮತ್ತು ಯಾರು ಇಲ್ಲಲ್ಲೇ ಸಿದ್ದರಾಮಯ್ಯ ಮುಂದುವರಿತಿಲ್ಲ ಅಂದರೆ ಸಿದ್ದರಾಮಯ್ಯ ಹೇಳಿದ್ರಪ್ಪ ಬರ್ರಿ ಅಲ್ಲಿ ಸೆಂಟ್ರದಾಗ ಆಟ ಗೌರ್ಮೆಂಟ್ ಬರ್ತದ್ರಿ ಅವ್ರದ ನಡೀರಿಪ್ಪ. ಯಾಕಂದ್ರೆ ಇವೆಲ್ಲನೂ ಡೆವಲಪ್ಮೆಂಟ್ಗಳು ಇಲ್ಲಿದ್ದಾವೆ. ಬರಲಿ ಬಿಡಲಿ, ಸಿದ್ದರಾಮಯ್ಯ ದೊಡ್ಡ ಪೋಸ್ಟ್ ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ತೊಗೊಂಡು ಹೋಗ್ಬೋದು. ಇವೆಲ್ಲ ಸಾಧ್ಯತೆಗಳು ಇರೋದ್ರಿಂದಾಗೆ ಇವತ್ತು KC ವೇಣುಗೋಪಾಲ್ ಅವರು ಓಪನ್ ಆಗಿ ಹೇಳಿದಾರೆ. ಅದು ಪ್ರಸ್ತುತ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲ ಅಂದಾಗ ಮಾತಾಡೋದಿಲ್ಲ. ಅದು ಇನ್ನು ಮಾತಾಡಬಾರ್ದು. DK ಶಿವಕುಮಾರ್ ಮಾತಾಡಬೇಕು. ಅವ್ರು ಯಾವುದೋ ಒಂದು ಡೈಲಾಗ್ ಹೊಡಿತಾರೆ, ಸಿನಿಮಾ ಡೈಲಾಗು ಯಾವುದೋ ಡೈಲಾಗ್ ಹೊಡಿತಾರೆ, ಅಡ್ಡಗಡ್ಡ ಮೇಲೆ ರಿಪೇಟಾಗ ಅದು ತೊಗೊಂಡು ನಾವು ಹಂಗೆ ಜದ್ದುಗಳು ಮುಂಜಾನೆ ಸಂಚನೆ ಇದೆ. ಅದ್ರ ಬದಲ ನಾವು ಸಹಿತ ಇವತ್ತು ಈ ರಾಜ್ಯಕ್ಕೆ ಏನು ಬೇಕಾಗಿದೆ, ಏನು ಪ್ರಾಬ್ಲಮ್ಸ್ ಇದ್ದಾವೆ,